ಪ್ರತಿಪಕ್ಷಗಳು ಕುಮಾರಸ್ವಾಮಿ ಅವರು ಮತ್ತು ವಿಜೇಂದ್ರ ಅವರು ನಿನ್ನೆ ಹೇಳಿದ್ದಾರೆ ಸಿಎಂ ಮತ್ತು ಡಿಸಿಎಂ ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ನೋಡಿ, ಏನು ಈ RCB ವಿಚಾರದಲ್ಲಿ ಏನು ದುರಂತ ನಡೆದಿದೆ ಅದನ್ನ ಯಾವುದೇ ಕಾರಣಕ್ಕೂ ಸಮರ್ಥನೆ ಆಗಲಿ ಹೋಲಿಕೆ ಆಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇದೊಂದು ದುರಂತ, ಈ ಥರ ಆಗಬಾರ್ದಾಗಿತ್ತು. ಆ ಸಿಚುವೇಶನ್ ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು ಇಂಟೆಲಿಜೆನ್ಸ್ ಅವ್ರದ್ದು ಫೇಲ್ ಆಗಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದಾಕ್ಷಿಣ್ಯವಾಗಿ ಏನು ಕ್ರಮ ತಗೊಳ್ಬೇಕು, ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿ ಅವರು ಆ ಕೆಲಸವನ್ನು ತಗೊಂಡಿದ್ದಾರೆ. ಅದನ್ನು ಅವ್ರು ತಗೊಳ್ಬೇಕಾದ್ರೆ ಇಡೀ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಕ್ಯಾಬಿನೆಟಲ್ಲಿ ಇದನ್ನು ಚರ್ಚೆ ಮಾಡಿ ಯಾವುದೇ ಥರದ ಗೊಂದಲ ಇಲ್ಲದೆ, ಬಿಕಾಸ್ ನಾವು ಕೆಲವು ಮಾಧ್ಯಮದಲ್ಲಿ ನೋಡಿದೆ ಏನಂತ ಹಿಂಗೆ ಕೆಲವು ಕಿರ್ಚಾಡ್ಬಿಟ್ರು. ಯಾರು ಕಿರ್ಚಾಡಿಲ್ಲ. ಏನಾಗಿದೆ, ಯಾಕಾಗಿದೆ, ಕಾರಣ ಏನಾಗಿದೆ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮ ತಗೊಳ್ಬೇಕು ಅಂತ ಹೇಳಿ ನನಗನ್ಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಆ ವಿಚಾರವನ್ನು ಅವರ ಇತಿಮಿತಿಯಲ್ಲಿ ಅದನ್ನ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಭಾಗ. ನೀವು ಹೇಳಿದ್ರಿ ಕುಮಾರಸ್ವಾಮಿ ಅವರು ವಿಜೇಂದ್ರ ಅವರು ಒಟ್ಟಿಗೆನೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಅಂತ. ಸೊ ವಿಜೇಂದ್ರ ಅವರು ಗವರ್ನರ್ದು ಹೇಳಿದ್ರಾ ಗವರ್ನರ್ನು ಆಚೆ ತೆಗಿಬೇಕು ಅಂತ ಹೇಳಿ ತೆಗಿಯಕ್ಕೆ ಹೇಳಿ ಗವರ್ನರ್ನ. ಒಂದು ಈ ಸಿಚುವೇಶನ್ನಿಗೆ ಇದಕ್ಕೆ ನಾನು ಸಮರ್ಥನೆ ಮಾಡ್ಕೊಳ್ಳೋದು ನನ್ಗೆ ಮನಸ್ಸಿಗೆ ನೋವಿದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ. ಆ ನೋವನ್ನ ಬೇರೆ ಬೇರೆ ರೀತಿಯಲ್ಲಿ ಭಾವನೆಯಲ್ಲಿ ನಾನು ತೋರಿಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಯಾಕೆಂದ್ರೆ ಅದು ಬಹಳ ಕಷ್ಟ, ನುಂಗಕ್ಕಾಗೋದಿಲ್ಲ. ಓಕೆ, ಮಾನ್ಯ ಮುಖ್ಯಮಂತ್ರಿಗಳದ್ದು ರೆಸಿಗ್ನೇಷನ್ ಕೇಳ್ತಾರೆ. ಸಿಂಧೂರ್ ವಿಚಾರದಲ್ಲಿ ಯಾರು ರೆಸಿಗ್ನೇಷನ್ ಕೇಳ್ತೀರಾ ನೀವು? ಸ್ಟೇಟಿಗೆ ಯಾರು ಹೆಡ್ಡು? CM ಅವರು. ದೇಶಕ್ಕೆ ಯಾರು ಹೆಡ್ಡು? ನಾನು ವಿಚಾರ ಮಾತಾಡಕ್ಕೆ ಹೋಗೋದಿಲ್ಲ. ಅಲ್ಲಿ ಇಂಟೆಲಿಜೆನ್ಸ್ ಮೇಲೆ ಏನಾರು ಆಕ್ಷನ್ ತಗೊಂಡ್ರ? ಇಲ್ಲ. ವಾರ್, ಈಗ ನಾನು ಇದು ಮಾತಾಡಿದ ತಕ್ಷಣ ಏನಾಗುತ್ತೆ, ಬೇರೆದ್ರದ್ದು ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ. ಆದರೂ ಕೂಡ ನಾನು ಮಾತಾಡ್ತೀನಿ. ವಾರ್ನ ಯಾಕೆ ನಿಲ್ಲಿಸಿದ್ರಿ? ಟ್ರಂಪು ಪಾಕಿಸ್ತಾನ ಇಂಡಿಯನ್ನ ನಿಮಗೆ ಕಾಮನ್ ಸೆನ್ಸ್ ಅಂತಾರಲ್ಲ, ಈಗ ನೀವು ಪ್ರಜೆ ತಾನೆ, ಖುಷಿ ಆಯ್ತಾ ನಿಮಗೆ? ನೀವು ಒಪ್ಕೊಳ್ತೀರಾ ಇದನ್ನ? ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ನಾವೆಲ್ಲ ಇದ್ವಿ. ಹೋಗಿ ನುಗ್ಗಿ ಹೊಡೀರಿ, ನೀವು ಸಂಪೂರ್ಣವಾಗಿ ದೇಶ ನಿಮ್ಮ ಜೊತೆಗಿದೆ ಅಂತೇಳಿ. ಒಬ್ಬ ವ್ಯಕ್ತಿ ಅಮೆರಿಕದವನು ನಮ್ಮನ್ನ ಪಾಕಿಸ್ತಾನೀಸ್ನ ಹೋಲಿಕೆ ಮಾಡಿ ಬಿಟ್ಟ ತಕ್ಷಣ ನಾವು ಹೆಂಗೆ ಬದುಕಕ್ಕಾಗುತ್ತೆ ಆಸ್ ಎ ಭಾರತೀಯರಾಗಿ? ಅದಕ್ಕೆ ನಾನು ಹೋಲಿಕೆ ಮಾಡೋದಕ್ಕೆ ಹೋಗೋದಿಲ್ಲ. ಏನೇನು ಇಂಥ ಸಂದರ್ಭದಲ್ಲಿ ಆಗಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ವಿರೋಧ ಪಕ್ಷದವರಿಗೆ ಅವರಿಗೆ ಇದೊಂದು ರೋಗ, ಟೀಕೆ ಮಾಡ್ತಕ್ಕಂಥದ್ದು ರೋಗ. ನಾವೇನು ಮಾಡೋದಕ್ಕಾಗೋದಿಲ್ಲ. ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯ ಅವ್ರ ಸಾಹೇಬ್ರನ್ನು ಕೂಡ, ಸಿದ್ದರಾಮಯ್ಯ ನಮ್ಮ ಬಗ್ಗೆ, DK ಶಿವಕುಮಾರ್ ಸಾಹೇಬ್ರ ಬಗ್ಗೆ, ಕಾಂಗ್ರೆಸ್ ಬಗ್ಗೆ, ರಾಹುಲ್ ಗಾಂಧಿಯವ್ರ ಬಗ್ಗೆ. ರಾಹುಲ್ ಗಾಂಧಿಯವರು ಕಾನ್ಸ್ಟಿಟ್ಯೂಷನ್ ಬುಕ್ ಹಿಡಿದು, ಯಾಕೆ ತಪ್ಪ ರೀ? ಕಾನ್ಸ್ಟಿಟ್ಯೂಷನ್ ಬುಕ್ ಹಿಡಿಯೋದಕ್ಕೂ ಕೂಡ ಅದೊಂದು ಹೆಮ್ಮೆ. ಅದು ಇವತ್ತು ಇಡೀ ದೇಶದಲ್ಲಿ ಆ ವ್ಯಕ್ತಿಗಳು ಅವರು ಈ ದೇಶದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಆದರೆ ಒಂದು ಹೇಳ್ತೀನಿ, ಅವ್ರು ಏನು ಟೀಕಾ ಟಿಪ್ಪಣಿ ಮಾಡ್ತಾರೋ ಬೇರೆ ಪ್ರಶ್ನೆ. ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರಗಳು ಏನಾಗಿದೆ, ಈ RCB ವಿಚಾರದಲ್ಲಿ ಯಾವುದೇ ತಪ್ಪಾದ್ರೂ ಕೂಡ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ತಗೊಳ್ಬೇಕಾಗುತ್ತೆ. ಇನ್ವೆಸ್ಟಿಗೇಷನ್ ಈಗ ಜುಡಿಷಿಯಲ್ ಲೆವೆಲ್ಗೆ ಮಾಡ್ತಾ ಇದ್ದಾರೆ. ನ್ಯಾಯಬದ್ಧವಾಗಿ ಆಗುತ್ತೆ ಅಂತೇಳಿ ವಿಶ್ವಾಸ ಇದೆ. ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಆದಷ್ಟು ಬೇಗ ಮಾಡಬೇಕು ಅಂತಲೂ ಕೂಡ ನಾವು ಕ್ಯಾಬಿನೆಟ್ ಅಲ್ಲಿ ನಾವು ಮಾತಾಡಿದ್ವಿ. ಎಲ್ಲರೂ ಕೂಡ ಒಮ್ಮತದಲ್ಲಿ ನಾವು ಏನೇ ಇದು ತಪ್ಪಾಗಿರೋದಕ್ಕೆ ಅದಕ್ಕೆ ಏನು ಶಿಕ್ಷೆ ಒಳಪಡಿಸ್ತಕ್ಕಂಥ ಒಂದು ನೀತಿ ಏನಿದೆ ನಮ್ಮ ಕಾನೂನಲ್ಲಿ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ನಾನು ಇವತ್ತು ಕೂಡ ಅದನ್ನ ನಾನು ಹೇಳ್ತೀನಿ. BJPಯವರಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಸರ್ಕಾರ ಇಲ್ಲ. ಅವ್ರು ಕೇಳ್ತಕ್ಕಂಥ ಪ್ರಶ್ನೆ ಇಂಥದಕ್ಕೆ ಮಾತ್ರ ಕೇಳ್ತಾರೆ, ಬೇರೆದ್ರ ಬಗ್ಗೆ ಮಾತಾಡಲ್ಲ. ಗ್ಯಾರಂಟಿನ ತೀಕ್ಷ್ಣವಾಗಿ ಹೇಳಿದ್ರು, ಈಗ ನಾವು ಗ್ಯಾರಂಟಿನ ವಿರೋಧ ಮಾಡಲ್ಲ ಅಂತ. ನಾನು ಅದೇ ಹೇಳಿದ್ನಲ್ಲ, ಕುಂಭಮೇಳ ಮಾತಾಡ್ಬೇಕಾ ನಾನು ಅದೇ ಅದನ್ನ ನೀವು ಹೋಲಿಕೆ ಮಾಡ್ತೀರಾ ಅಂತ ಮತ್ತೆ ನಮಗೆ ಪ್ರತಿ ಉತ್ತರ ಕೊಡೋದು. ಅವ್ರು ಬರ್ತಕ್ಕಂಥ ಭಾಷೆಗಳು ಕೆಲವು ಇದಾವೆ BJPಯವರು ಮಾತಾಡೋದು. ಈಗ ಕುಮಾರಸ್ವಾಮಿ ಅವರೇ ಬೇರೆ ವಿಚಾರನ ಅವರು ಮುಖ್ಯಮಂತ್ರಿಗಳು ಇರ್ಬೇಕಾದ್ರೆ ಹೇಳಿದ್ರು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ನಾನು ಇದ್ದವನಲ್ಲಿ ನಾನು ಇನ್ನೂ ಮಾತಾಡ್ಬೇಕಂದ್ರೆ ಬೇಕಾದಷ್ಟು ಮಾತಾಡ್ಬೋದು ಅದ್ರ ಬಗ್ಗೆ. ಯಾಕೆಂದ್ರೆ ಆ ಕುಟುಂಬದಲ್ಲಿ ಬಂದವನು ನಾನು ಕೂಡ, ನಮಗೆ ಗೊತ್ತಿದೆ. ನಾನು ಮಾತಾಡಲ್ಲ. ನೀವು ಅನೌನ್ಸ್ ಮಾಡಿದ್ರು, ಹಂಗಾಗಿ ಘಟನೆ ಕಾರಣ ಆಯ್ತು ಅಂತ ಹೇಳ್ತಿರುವಂತದ್ದು. ಅದನ್ನು ಸ್ವಲ್ಪ ಮುಚ್ಚಿಟ್ಟು ಬಿಡಬೇಕಾಯ್ತು. ಅವಾಗ ರಿಸೈನ್ ಮಾಡ್ಬಿಟ್ರಂತ. ರಿಸೈನ್ ಕೇಳ್ತಾ ಇದಾರಲ್ಲ ಇವರು. ರಿಸೈನ್ ಮಾಡಿದ್ರನ್ರಿ?
ನಾ ಹೇಳಿದ್ನಲ್ಲ, ನೀವು ಆ ಜಾಗದಲ್ಲಿ ಇದ್ದಾಗ ನೀವು ಯೋಚನೆ ಮಾಡಲ್ಲ. ಬೇರೆಯವ್ರು ಇದ್ದ ತಕ್ಷಣ ಹೊಟ್ಟೆ ಕಿಚ್ಚಿಗೆ ಮಾಡೋದಿದೆಯಲ್ಲ, ಅದು ತಪ್ಪು, ದುರಂತ. ಈಗಲೂ ಕೂಡ ನಾನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆ ಮಕ್ಕಳಿಗೆ ಹಿಂಗಾದಾಗ ಹೆಂಗಾಗುತ್ತೆ ಅದು ಭಾವನೆಯನ್ನ ಮನೆ ಮುಖ್ಯಮಂತ್ರಿಗಳಲ್ಲೂ ಇದೆ. ಅವರಿಗೂ ತಡೆಯಕ್ಕಾಗ್ತಾ ಇಲ್ಲ ಅವ್ರಿಗೆ, ನನಗೆ ಗೊತ್ತಿದೆ. ಆ ಭಾವನೆಗಳನ್ನು ತೋರಿಸೋದಕ್ಕೂ ಅದಕ್ಕೆ ಪ್ರತಿ ಉತ್ತರ ವಿರೋಧ ಪಕ್ಷದವ್ರು ಮಾಡ್ತಾರೆ ಅಂದ್ರೆ ಇದಕ್ಕೇನು ಉತ್ತರ ಕೊಡೋದಕ್ಕಾಗ? ಈಗ ಗೋವಿಂದರಾಜ್ ಅವರು ಸಲಹೆ ಕೊಟ್ಟ ಮೇರೆಗೆ ಅಲ್ಲಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಮುಂದಾದ್ರು ಅಂತಂದ್ರೆ ಸಲಹೆಗಳು ಬಂದ ತಕ್ಷಣನೇ ನಿರ್ಧಾರ ಮಾಡಬೇಕಾಗಿರೋದು ಯಾರು ಸರ್? ಸಿಎಂ ಅಲ್ವಾ ಸರ್? ಈ ರೀತಿ ಅನುಭವ ಇರುವಂತ ಸಿಎಂ ಇದಾಗ್ಲೇ ಇಲ್ಲ ಅನ್ಕೊಳ್ಳಿ, ನೀವೇನ್ ತೋರಿಸ್ತಾ ಇದ್ರಿ? ಇದಾಗ್ಲೇ ಇಲ್ಲ ಅನ್ಕೊಳ್ಳಿ, ಬೇಡ ಚರ್ಚೆಗೆ. ತಪ್ಪುಗಳಾದಾಗ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನ್ ನಿರ್ಧಾರವನ್ನ, ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಿಗೆ ರೋಡ್ ಹೆಂಗಿರಬೇಕು ಅಂತ ಹೇಳಿ ಗಡ್ಕರಿ ಅವ್ರು ಹೇಳ್ತಾ ಇರ್ತಾರೆ, ಹೋಮ್ ಮಿನಿಸ್ಟರ್ ಇರ್ತಾರೆ ಅಮಿತ್ ಶಾ ಅವರು, ಯಾವ ರೀತಿ ಈ ದೇಶದೊಳಗಿರಬೇಕು ಅಂತ. ಎಷ್ಟು ಗಲಾಟೆಗಳು ನಮ್ಮ ದೇಶದೊಳಗಾಗಿದೆ. ಮಣಿಪುರ್ ವಿಚಾರ ತಗೋಬೇಕಾ? ಅದು ಸ್ಟ್ಯಾಂಪಿಡ್ ಅಲ್ಲ, ಅದು ಬೇರೆ ರೀತಿನೇ ಆಯ್ತು. ನಾನು ಅದೇ ಹೇಳಿದ್ನಲ್ಲ, ಮತ್ತೆ ನಮ್ಮ ಬಾಯಲ್ಲಿ ಮಾತುಗಳನ್ನ ಬೇಡ. ಈಗೇನ್ ತಪ್ಪಾಗಿದೆ ಅದನ್ನ ಯಾರ ವಿರುದ್ಧ ತಗೋಬೇಕು, ಆ ಕ್ರಮವನ್ನ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಗೊಳ್ತಕ್ಕಂಥ ಚರ್ಚೆನೂ ಕೂಡ ಕ್ಯಾಬಿನೆಟ್ ಅಲ್ಲಿ ಮಾಡಿದ್ದಾರೆ. ಮುಕ್ತವಾಗಿ ಚರ್ಚೆ ಆಗಿದೆ. ಅದ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಅವರು ಡಿಸಿಷನ್ಸ್ ತಗೊಂಡಿದ್ದಾರೆ. ಸರ್, ಒಂದು ಕುಮಾರಸ್ವಾಮಿ ಹೇಳ್ತಾರದು ಮೇಜರ್ ಆಗೋದು, ಅದನ್ನ ಅವತ್ತು ಕುಟುಂಬದವ್ರು ನನ್ನ ಜೊತೆ ಚರ್ಚೆ ಅದನ್ನ ಅವಾಯ್ಡ್ ಮಾಡಬಹುದಾಗಿತ್ತು, ಅದನ್ನ ತಪ್ಪಿಸಬಹುದಾಗಿತ್ತು. ಬಟ್ ಕುಟುಂಬದವರೇ ಅದನ್ನ ಬಹಿರಂಗಪಡಿಸಿದ ಕಾರಣಕ್ಕಾಗಿ ಅದಾಯ್ತು. ಈಗ ಪುನೀತ್ ಅವ್ರ ವಿಚಾರಕ್ಕೆ ಅದನ್ನ ಹ್ಯಾಂಡಲ್ ಮಾಡಲಿಲ್ವಾ ಅನ್ನುವಂತ ಒಂದಷ್ಟು ಉದಾಹರಣೆಗಳು ನೋಡಿ. ಹಂಗಾರೆ ಅವರು ರಿಸೈನ್ ಮಾಡಬೇಕಾಗಿತ್ತು. ಅವತ್ತು ಯಾಕೆ ಹೇಳ್ಕೊಳ್ಳಿಲ್ಲ? ಆ ಕುಟುಂಬಕ್ಕೂ ಇವರೇ ಮುಖ್ಯಮಂತ್ರಿಗಳಾಗಿದ್ರು ತಾನೆ, ಇವ್ರ ನೇತೃತ್ವದಲ್ಲಿ ಅವತ್ತು ಅಂತ್ಯಕ್ರಿಯೆ ಆಗಿದ್ದು ತಾನೆ. ಮತ್ತೆ ಅದನ್ನ ಯಾಕೆ ಹೇಳ್ಕೊಳ್ಳಿಲ್ಲ ಇಷ್ಟು ದಿವಸಕ್ಕೆ? ಅಯ್ಯೋ ತಪ್ಪಾಗೋಗಿದೆ ಅಂತ ಹೇಳಿ 5 ವರ್ಷ 10 ವರ್ಷ ಆದ್ಮೇಲೆ ಬೇರೆ ಬೇರೆ ವಿಚಾರನ ಇವತ್ತು ಮಾತಾಡ್ಕೊಂಡ್ ಬಂದ್ರೆ ನಾನು ಚರ್ಚೆಗೆ ಹೋಗೋದಿಲ್ಲ. ಬೇಡ, ಇದು ಅವರಿಗೂ ಒಂದು ಸ್ಥಾನಮಾನ ನೋಡ್ಯಾರ. ಮುಖ್ಯಮಂತ್ರಿಗಳು ಯಾರಿದ್ರು ಆ ಟೈಮಲ್ಲಿ ಅಂದ್ರೆ ಕುಮಾರಸ್ವಾಮಿ ಅವರೇ ಅಂತಾನೆ ಹೇಳ್ಬೇಕು ಹೊರತು ನಾ ಬೇರೆಯವ್ರ ಹೆಸರು ಹೇಳೋದಕ್ಕಾಗೋದಿಲ್ಲ. ನೀವು ಒಂದು ತಿಳ್ಕೊಳ್ಳಿ, ನೆನಪಿಡ್ಕೊಳ್ಬೇಕು ಮುಖ್ಯಮಂತ್ರಿಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ. ಆ ಕಾರ್ಯಕ್ರಮದಲ್ಲಿ ಅವ್ರು ಯಾವತ್ತೂ ಕೂಡ ಜೀವಂತವಾಗಿರ್ತಾರೆ. ನಾನು ಇರ್ತೀನಿ, ನಾಳೆ ಇರಲ್ಲ. ನಾವು ಯಾವತ್ತು ಶಾಶ್ವತವಾಗಿ ಬದುಕ್ತೀವಿ ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ನಾವು ಮಾಡ್ತಕ್ಕಂಥ ಯೋಜನೆಗಳು. ಇಂಥ ದುರಂತ ಒಂದು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು, ಇತಿಹಾಸದಲ್ಲಿ ಆಗಿಲ್ಲ. ಮನಸ್ಸಿಗೆ ನೋವಾಗ್ತಾ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ. ಆದ್ರೂ ಕೂಡ ಇದನ್ನ ಸರ್ಕಾರ ಮುಂದೆ ಯಾಕೆ ಇದಾಯ್ತು ಅದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ತಗೊಳ್ಬೇಕು. ಆಯ್ತು, ಇವರು ಮುಖ್ಯಮಂತ್ರಿಗಳು ರಿಸೈನ್ ಮಾಡಿದ ತಕ್ಷಣ ಕುಮಾರಸ್ವಾಮಿ ಅವರು, ವಿಜೇಂದ್ರ ಅವರು ಬಂದು ಇಲ್ಲಿ ಕುತ್ಕೊಂಡು ತೀರ್ಮಾನ ಮಾಡ್ತಾರಂತ ಏನ್ ಮಾತಾಡ್ತಾ ಇದ್ದೀರಾ? ಆ ಯೋಗ್ಯತೆ ಅವರಿಗೆ ಇತ್ತಲ್ಲ. ವಿಜೇಂದ್ರ ಅವರು ನೆನ್ಪಿಡ್ಕೊಳ್ಬೇಕು. ಯಾರು ಗೊಬ್ಬರ ಕೇಳಿದವರಿಗೆ ಬುಲೆಟ್ ಹಾಕಿ ಹೊಡೆದಿದ್ದು ಯಾರ್ರೀ? ಮಾತಾಡ್ಬೇಕಾದ್ನ ಚರ್ಚೆ ಮಾಡ್ಬೇಕಾ? ಅದಕ್ಕೆ ನಾ ಹೇಳಿದ್ನಲ್ಲ, ನನಗೆ ಹೋಲಿಕೆ ಮಾಡೋದಕ್ಕೆ ಇಷ್ಟ ಇಲ್ಲ. ಇವತ್ತೊಂದು ಸಂದರ್ಭ ಕ್ರಿಯೇಟ್ ಆಗಿದೆ, ಆಗಬಾರ್ದಾಗಿತ್ತು. ಅದನ್ನ ಯಾವ ರೀತಿ ಸರ್ಕಾರ ಕ್ರಮ ತಗೋಬೇಕು ಅದನ್ನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ತಗೊಳ್ತೀವಿ, ಇಷ್ಟು ಹೇಳ್ಬೋದು. ಸಿಎಂ ಏನಾದ್ರು ತುಂಬಾ ಭಾವುಕರಾಗಿ ಕಣ್ಣೀರು ತುಂಬಾ ನೊಂದ್ಕೊಂಡಿದ್ದು ನಮಗೆ ಚೆನ್ನಾಗಿ ಗೊತ್ತು. ಎಲ್ಲರಿಗೂ ಹೃದಯ ಇರ್ತದೆ, ಕೆಲವರು ತೋರಿಸ್ಕೋತಾರೆ. ಈಗ ನಮ್ಮ ತಂದೆಯವರು ಅವ್ರದ್ದಾಗಿರ್ತಕ್ಕಂಥ, ಬಟ್ ನನಗನ್ಸುತ್ತೆ ಅವರಿಗೆ ಮನಸ್ಸಿಗೆ ಎಸ್ ಟೇಕನ್ ಇಟ್ ವೆರಿ ಪರ್ಸನಲಿ. ಮನಸ್ಸಿಗೆ ನೋವಾಗಿದೆ, ದುಃಖ ತಡೆಯೋಕ್ಕಾಗ್ತಾ ಇಲ್ಲ ಅವರಿಗೆ. ಆದರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು ಇರೋದ್ರಿಂದ ಅವ್ರ ಕೆಲಸ ಕಾರ್ಯಗಳಿರ್ತವೆ, ಅದನ್ನ ಅವ್ರು ಮಾಡಬೇಕು. ಅವರಿದ್ರಲ್ಲೇ ನಡೀಲಿ ಅಂತ ಹೇಳಿ ನನಗೆ ಆಸೆ ವೈಯಕ್ತಿಕವಾಗಿ. ಅವ್ರುಗಳೇ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡು ಅವ್ರುಗಳು ರಿಸೈನ್ ಮಾಡೋ ಬದಲು ಅಧಿಕಾರಿಗಳ ಸಲಹೆಗಳನ್ನ ಮಾಡಿದ್ದಾರೆ, ಇದು ಸರಿಯಲ್ಲ. ಇತಿಹಾಸದಲ್ಲೇ ಒಬ್ಬ ಆಯುಕ್ತರನ್ನ ಈ ರೀತಿ ಅಮಾನತು ಮಾಡಿದಂತಹ ಇದೇ ಮೊದಲು. ಇದು ಸರ್ಕಾರ ಅಂತ ಯಾರು ಹೇಳೋರು? ಬಿಜೆಪಿ ಜೆಡಿಎಸ್ ಅವರು ಪ್ರಧಾನಮಂತ್ರಿಗೆ ಕೇಳಿದ್ರಂತ ಇದನ್ನ. ಸಿಂಧೂರು ಒರೆಸಿದ್ರಲ್ಲಮ್ಮ, ಆ ತಾಯಂದ್ರ ಎದುರುಗಡೆ ಅವ್ರ ಯಜಮಾನ್ರನ್ನ ಹೊಡೆದ್ರಲ್ಲ, ಇದಕ್ಕಿಂತ ಇದು ಒಂದು ದುರಂತಾನೆ, ಅದು ಒಂಥರ ದುರಂತಾನೆ. ಇವೆರಡೂ ಆಗಬಾರ್ದಾಗಿತ್ತು. ಕಾರಣ ಯಾಕೆ ಅಂತ ಹುಡುಕದೆ ಸರ್ಕಾರಗಳ ಕೆಲಸ. ನರೇಂದ್ರ ಮೋದಿ ಅವ್ರ ಕೆಲಸನೂ ಅದೇ. ಇಷ್ಟೊತ್ತಿಗೆ ತಲೆದಂಡ ಆಗಬೇಕಾಗಿತ್ತಲ್ಲ ಇಂಟೆಲಿಜೆನ್ಸ್ ಅಲ್ಲಿ, ಯಾರ್ದೂ ಆಗ್ಲಿಲ್ಲ. ಕೊನೆಗೆ ಒಂದು ರಾಕೆಟ್ ಹತ್ಲಕ್ಕೆ ತೋರಿಸಿದ್ದು. ನಾನು ಹೇಳಿದೆ, ಈ ತರ ಮಾತಾಡಿದಾಗ ಏನಾಗುತ್ತೆ, ಹಾಸ್ಯ ಪದ ಆಗ್ತದೆ. ನಾಳೆ ಯಾರು ಟ್ರೋಲ್ ಮಾಡ್ಬೋದು, ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ.
ಬಟ್ ವಿಚಾರಗಳನ್ನ ನಾವು ಮುಚ್ಚಿಡೋದಕ್ಕಾಗೋದಿಲ್ಲ. ದೇಶದಲ್ಲಿ ಜನರು ನೋಡ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳಿದ್ನಲ್ಲ, ನೀವು ಕೇಳೋ ಪ್ರಶ್ನೆನ ಇವ್ರು ಕೇಳ್ತಾರೆ ಅಂತ ಕೇಳೋ ಪ್ರಶ್ನೆನ ಅವ್ರು ಕೇಳಿದಾರ ಅಂತ ನೀವು ಇನ್ಮೇಲೆ ಕೇಳಕ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಅವ್ರಿಗೆ. ಅದು ನಿಮ್ಮ ಜವಾಬ್ದಾರಿ ಇರ್ತದೆ. ನನಗೆ ಹೆಂಗೆ ಜವಾಬ್ದಾರಿ ಈಗ ನಾನು ಕೇಳ್ತಾ ಇದ್ದೀನಿ, ಅದು ನನಗಿಂತ ಮುಂಚೆ ನೀವು ಮಾಡಿದ್ರೆ ನನಗೆ ಇನ್ನೂ ಖುಷಿ ಆಗೋದು. ನೀವು ತಲೆದಂಡ ಮಾಡಬೇಕಾಗಿತ್ತಲ್ಲ ಅಂತ ಹೇಳಿ ಯಾರಿಗಾರು ಕೇಳಬೇಕಾಗಿತ್ತು. ಕುಮಾರಸ್ವಾಮಿ ಅವರು ವಿಜೇಂದ್ರ ಅವರು ಪಕ್ಕ ಕೂತಾಗ ವಿಜೇಂದ್ರ ಅವರೇ ಗವರ್ನರು ಅಲ್ಲಿದ್ರು, ನೀವು ಒಪ್ತೀರಾ ಇದಕ್ಕೆ ಅಂತ ಕೇಳಬೇಕಾಯ್ತು. ಅವ್ರೇನು ಉತ್ತರ ಕೊಟ್ಟರು ನೀವು ಕೇಳಿದ್ರು ಗೊತ್ತಿಲ್ಲ, ನಾನು ನೋಡಲಿಲ್ಲ ನಾನು. ಬಟ್ ಇವತ್ತು ಕೂಡ ಮನಸ್ಸಿಗೆ ಹರ್ಟ್ ಆಗಿದೆ. ನಮ್ಮನೆ ಮಕ್ಕಳು, ನಮ್ಮನೆ ಫ್ಯಾಮಿಲಿ, ಅದು ಕರ್ನಾಟಕ ಅಂತ ಹೇಳಿದಾಗ ನಾವೆಲ್ಲರೂ ಒಂದು ತಾಯಿ ಮಕ್ಕಳಿದ್ದಂಗೆ ಆಗಬಾರ್ದಾಗಿತ್ತು. ಇದ್ರ ಮೇಲೆ ನಾನು ಇನ್ನೇನು ಹೇಳೋಕ್ಕಾಗತ್ತೆ.